ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಯಾರೆಲ್ಲ ಯುನಿಟಿ ಸ್ಟೂಡೆಂಟ್ ಇದ್ದಾರೆ ಅವ್ರಿಗೆ ಗುಡ್ ನ್ಯೂಸ್ ಅನ್ಬೋದು. ಯಾಕಂದ್ರೆ ನಾನು ಇವತ್ತು ನಿಮಗೆ ಯಾರಿಗೆ ಯುನಿಟಿ ಅಮೌಂಟ್ ಬಂದಿಲ್ಲ, ಅವ್ರಿಗೆ ಗುಡ್ ನ್ಯೂಸ್ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿ ನೋಡಿ. ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಯಾರೆಲ್ಲ ಯುನಿಟಿ ಫ್ರೆಶರ್ ಇದ್ದೀರಾ, ಅವ್ರಿಗೆ ಸೆಲ್ಫಿಕೇಶನ್ ಫಾರ್ಮ್ ತುಂಬಕ್ ಬರ್ತಲ್ಲ, ಅದು ಕೂಡ ಇವತ್ತು ಯಾವ ತರ ಸೆಲ್ಫಿಕೇಶನ್ ಫಾರ್ಮ್ ತುಂಬಬೇಕಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಏನಪ್ಪಾ ಅಂತಂದ್ರೆ ಯುನಿಟಿ ಅಮೌಂಟ್ ಯಾರಿಗ್ ಬಂದಿಲ್ಲ ಡಿಸೆಂಬರ್ ಮತ್ತೆ ಜನವರಿ ಫೆಬ್ರವರಿ. ಏನಂದ್ರೆ ನಾನು ಯುವನಿಧಿಗೆ ಹೆಲ್ಪ್ ಲೈನ್ ನಂಬರ್ ಫೋನ್ ಮಾಡಿ ಕೇಳಿದೆ. ಬಟ್ ಏನಂದ್ರೆ ಅವ್ರೆ ಅಂದ್ರೆ ಇನ್ನು 3 to 4 days ಅಲ್ಲಿ ಎಲ್ಲರಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಅನ್ಬೋದು. ಎಲ್ಲರಿಗೆ ಬಹಳ ಜನ ಕೇಳ್ತಾ ಇದ್ರೆ ನಮ್ಗೆ ಅಮೌಂಟ್ ಬಂದಿಲ್ಲ, 2 months ಬಂದಿಲ್ಲ, 3 months ಬಂದಿಲ್ಲ ಅಂತ ಇದ್ರೆ. ಅದಕ್ಕೋಸ್ಕರ ನಿಮ್ಗಾಗಿ ನಾನು ಆ ವಿಡಿಯೋ ಅಂದ್ರೆ ಫೋನ್ ಮಾಡಿ ಅವರಿಗೆ ಹೆಲ್ಪ್ ಲೈನ್ ನಂಬರ್ ಫೋನ್ ಮಾಡಿ ಅವ್ರಿಗೆ ಕೇಳಿದ್ದೇನೆ. ಕಾಲ್ ಕಡೆಯಿಂದ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕೇಳಿಸ್ತೀನಿ. ಗೊತ್ತಾಗುತ್ತೆ ನಿಮ್ಗೆ ಫೇಕ್ ಏನಿಲ್ಲ. ಓಕೆನಾ ಫ್ರೆಂಡ್ಸ್? ಏನಪ್ಪಾ ಅಂದ್ರೆ ಮೊದಲು ಏನಂದ್ರೆ ಫ್ರೆಶರ್ಗೆ ಈ ಸೆಲ್ಫಿಕೇಶನ್ ಫಾರ್ಮ್ ಯಾವ ತರ ತುಂಬಬೇಕು ಅಂತ ಕೇಳ್ತಾ ಇದ್ರಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಏನಂದ್ರೆ ಇಲ್ಲಿ ಮ್ಯಾನೇಜ್ ಪ್ರೊಫೈಲು, ಅಪ್ಲೈ ಫಾರ್ ಸರ್ವಿಸ್ ಮತ್ತು ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇರುತ್ತೆ. ಅಪ್ಲೈ ಫಾರ್ ಸರ್ವಿಸ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪಾ ಅಂತಂದ್ರೆ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಒಂದು ಏನಪ್ಪ ಅಂತಂದರೆ ಇಲ್ಲಿ ಒಂದು ಬಾಕ್ಸ್ ಇದೆ, ಸರ್ವಿಸ್ ಅಂತ ಇದೆ ನೋಡ್ಕೊಳ್ಳಿ. ಇಲ್ಲಿ ಏನಂದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ ಏನಪ್ಪ ಅಂತಂದರೆ ಯುವನಿಧಿ ಅಂತ ನಾನು ನೋಡ್ಕೊಳ್ಳಿ. ಟೈಪ್ ಮಾಡ್ತೇನೆ ನಿಮಗೆ ಯುವನಿಧಿ. ಯುವನಿಧಿ ಅಂತ ಟೈಪ್ ಮಾಡಿದ್ರೆ ಅವ್ರಿಗೆ ಯುವನಿಧಿ ಅಂತ ಆಪ್ಷನ್ನೇ ಬರ್ತಾ ಇಲ್ಲ ಅಂತ ಇದ್ದಾರೆ. ಅವ್ರಿಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ನಿಮ್ಮದು ಬರ್ತಾ ಇಲ್ಲ ಅಂದರೆ ಏನಂದರೆ ನೀವು ಕ್ರೋಮ್ ಬಿಟ್ಟು ಇನ್ನು ಫೈರ್ ಬಾಕ್ಸ್ ಇರುತ್ತೆ ಮತ್ತು ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಬ್ರೌಸರ್ ಇರುತ್ತೆ. ಬೇರೆ ಬ್ರೌಸರನ್ನು ಯೂಸ್ ಮಾಡ್ಕೊಳ್ಳಿ ಅಂದರೆ ಬರುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ 100 ಅಂತಿದೆ ಎಂಟ್ರೀಸು. ಇದು ಏನು ಮಾಡ್ಕೋಬೇಕಂದ್ರೆ ನೀವು 10 ಇದ್ದು 100 ಮಾಡ್ಕೊಳ್ಳಿ. ಅದು ಹಾಗೆ ಬಂದುಬಿಡುತ್ತೆ. ಯುವನಿಧಿ ಅಂತ ಬರುತ್ತೆ. ಯುವನಿಧಿ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲ ಅಪ್ಲಿಕೇಶನ್ ಫಾರ್ ಯುವನಿಧಿ ಸ್ಕೀಮ್ ಅಂತ ಇರುತ್ತೆ. ಇದು ಹೊಸಬ್ರಿಗೆ ಪ್ರೆಷರ್ ಹಾಕಬೇಕಾದ್ರೆ ಅದು ಹಾಕಬೇಕಾಗುತ್ತೆ. ಇಲ್ಲಿ ಸ್ಟೇಟಸ್ ಯಾರಿಗೆ ಯಾವ ಮಂತ್ ಅಮೌಂಟ್ ಬಂದಿದೆ, ಯಾವ ಮಂತ್ ಅಮೌಂಟ್ ಬಂದಿಲ್ಲ. ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬಂದುಬಿಡುತ್ತೆ. ಯುವನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅಂತ ಇರುತ್ತೆ. ಇದು ಸಬ್ಲಿಕೇಶನ್ ಫಾರ್ಮ್ ತುಂಬೋದು ಫಾರ್ಮ್ ಬರುತ್ತೆ ಇದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಯಾವ ಥರ ಪೇಜ್ ಅಂದರೆ ನೋಡಿ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ. ಯುವನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿ ಅಂತಿದೆ. ಲಾಸ್ಟ್ ಅಂದರೆ ಒಂದು 2-3 ತಿಂಗಳ ಮುಂಚೆ ತ್ರೈಮಾಸಿಕ ಅಂತ ಬರ್ತಿತ್ತು. ಅಂದರೆ 3 ತಿಂಗಳಿಗೊಮ್ಮೆ ಸೆಲ್ಫಿಕೇಶನ್ ಫಾರ್ಮ್ ತುಂಬಬೇಕಾಗಿತ್ತು. ಬಟ್ ಇವಾಗ ಯುವನಿಧಿ ಮಾಸಿಕ ನಿರುದ್ಯೋಗ ಅಂದರೆ ಮಂತ್ಲಿ ನೀವು ತುಂಬಲೇಬೇಕು ಕಂಪಲ್ಸರಿ. ಓಕೆ ಫ್ರೆಂಡ್ಸ್? ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆಗಿದ ತಕ್ಷಣ ಇಲ್ಲಿ ನೋಡ್ಬೋದು ಆಧಾರ್ ಅಥೆಂಟಿಫಿಕೇಶನ್ ಅಂತ ಇರುತ್ತೆ. ಆಧಾರ್ ಅಥೆಂಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಅಥೆಂಟಿಫಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇರುತ್ತೆ ವಿವರ. ನೋಡ್ಕೊಳ್ಳಿ. ಇಲ್ಲಿ ಆಧಾರ್ ಅಥೆಂಟಿಫಿಕೇಶನ್ ಮಾಡೋಣ. ಓಕೆನಾ ಫ್ರೆಂಡ್ಸ್? ಆಧಾರ್ ಅಥೆಂಟಿಫಿಕೇಶನ್ ಈ KYC ಸರ್ವಿಸ್ ಅಂತ ಇರುತ್ತೆ. ಈ ಥರ ನೋಡ್ಕೊಳ್ಳಿ. ಇಲ್ಲಿ ನಿಮ್ಮ ಏನಪ್ಪ ಅಂತ ಏನು ಮಾಡ್ಬೇಕು, ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಹಾಕ್ಕೊಳ್ಳಿ. ಇಲ್ಲಿ ನನ್ನ ಆಧಾರ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ OTP ಅಂತಿದೆ. OTP ಇಲ್ಲಿ ಒಂದು ಬಾಕ್ಸ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಂದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ. ನಾನು ಮೊದಲು ಆಧಾರ್ ಕಾರ್ಡ್ ನಂಬರ್ ಹಾಕ್ತೇನೆ ಅಂತ ಹೋಗಿನಿ ಫ್ರೆಂಡ್ಸ್. ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ OTP ಅಂತ ಇಲ್ಲಿ ನೋಡ್ಕೊಳ್ಳಿ. OTP ಪಡೆಯಿರಿ ಅಂತ ಜನರೇಟ್ OTP ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ OTP ಬರುತ್ತೆ ನಿಮಗೆ ನೋಡ್ಕೊಳ್ಳಿ. ಲೈವ್ ಆಗಿ ನಿಮಗೆ ಈ ಒಂದು ಸೆಲ್ಫಿಕೇಶನ್ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ OTP ಬಂದ ತಕ್ಷಣ ಸಲ್ಲಿಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಹೇಳಿ ರಿಟರ್ನ್ ಇದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಆಟೋಮೆಟಿಕ್ ತಾನೇ ಬಂದುಬಿಡುತ್ತೆ. ಇದಾದ ನಂತರ ಆಧಾರ್ ಕಾರ್ಡ್ ನಿಮ್ಮ ಅಥೆಂಟಿಫಿಕೇಶನ್ ಆಗಿದ ತಕ್ಷಣ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದೆಲ್ಲ ಡೀಟೇಲ್ಸ್ ಬಂದುಬಿಡ್ತಾರೆ ನೋಡ್ಬೋದು ಇಲ್ಲಿ ನೀವು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೆಟ್ ಆಧಾರ್ ಡೀಟೇಲ್ಸ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಹೆಸರು ಬರುತ್ತೆ ಮತ್ತು ನಿಮ್ಮದು ಯುವನಿಧಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಬರುತ್ತೆ, ಯುವನಿಧಿ ನೋಂದಣಿ ಅರ್ಜಿ ಸಂಖ್ಯೆ ಬರುತ್ತೆ ಮತ್ತು ನಿಮ್ಮದು ತಾತ್ಕಾಲಿಕ ಅಥವಾ ಡಿಪ್ಲೊಮಾ ಪ್ರಮಾಣಪತ್ರ ಅಂದರೆ ನಿಮ್ಮದು ಡಿಗ್ರಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಮತ್ತೊಂದು ಏನಪ್ಪ ಅಂತಂದರೆ ಇಲ್ಲಿ ಸೆಲ್ಫಿಕೇಶನ್ ಮಂತ್ ಯಾವ ಮಂತದನ್ನು ತುಂಬ್ತಾ ಇದ್ದೀರಿ ಅಂತ
ಇಲ್ಲಿ ನೋಡ್ಬೋದು ಫೆಬ್ರವರಿ 2026. ಸೊ 2026 ಫೆಬ್ರವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬ್ತಾ ಇದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಸೊ ಇದಾದ ತಕ್ಷಣ ಸೊ ನೆಕ್ಸ್ಟ್ ಏನೇನು ಪ್ರೊಸೀಜರ್ ಇದೆ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಐ ಆಮ್ ಡೊಮೆಸೈಲ್ ಕರ್ನಾಟಕ ನಾರ್ತ್ ಅಂದರೆ ಇದೆಲ್ಲ ಇದೆ. ಸೊ ಇದೆಲ್ಲ ನಾನು ಏನಪ್ಪ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ, ನಾನು ಕರ್ನಾಟಕದ ರವಾಸಿ ಆಗಿರ್ತೇನೆ, ನಾನು ಸ್ವಯಂ ಉದ್ಯೋಗಿ ಅಲ್ಲ, ನಾನು ESI PF NPS ಪ್ರಯೋಜನ ಪಡೆಯುತ್ತಿಲ್ಲ ಮತ್ತು ನಾನು ಉದ್ಯೋಗಕ್ಕಿಲ್ಲ, ಸರ್ಕಾರಿ ಅಥವಾ ಖಾಸಗಿನ ಯಾವುದೇ PF ಮತ್ತು ಯಾವುದೇ ಪ್ರೈವೇಟ್ ಮತ್ತು ಗೌರ್ಮೆಂಟು ಕೆಲಸ ಮಾಡ್ತಾಯಿಲ್ಲ, ಅಮೌಂಟ್ ತೊಗೋತಾ ಇಲ್ಲ ಅಂತ ಹೇಳಿದ್ದಾರೆ. ಸೊ ಎಸ್ ಹೌದಂತ ಹಾಕೊಳ್ಳಿ. ಸೊ ಹೌದಂತ ಆಗಿದ ತಕ್ಷಣ ಸೊ ಏನು ಮಾಡ್ಬೇಕು ನೀವು ಇಲ್ಲಿ, ಸೊ ಇಲ್ಲೇ ನಿಮ್ಮದು ಕ್ಯಾಪ್ಚರ್ ಇರುತ್ತೆ, ಸೊ ಕ್ಯಾಪ್ಚರ್ ಹಾಕೊಳ್ಳಿ, ಓಕೆನಾ. ಸೊ ಕ್ಯಾಪ್ಚರು ನೋಡ್ಕೊಳ್ಳಿ, 64 R 5 MV. ಸೊ ಕ್ಯಾಪ್ಚರ್ ಆಗಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ನಿಮ್ಮದು ಕನ್ಫರ್ಮೇಷನ್ ಪೇಜ್ ಬರುತ್ತೆ. ಸೊ ಕನ್ಫರ್ಮೇಷನ್ ಪೇಜ್ ಅಂದ ತಕ್ಷಣ ಅಲ್ಲಿ ನೋಡ್ಕೊಳ್ಳಿ ನೀವು ಏನೇನು ಡೀಟೇಲ್ಸ್ ಇರುತ್ತೆ ಏನೇನಿಲ್ಲ ಅಂತ. ಸೊ ಯಾಕೆ ನನ್ನ ಪರ್ಸನಲ್ ಇರುತ್ತೆ, ಸೊ ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ. ಸೊ ಏನು ಕನ್ಫರ್ಮ್ ಬಂದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಆದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಮದು PDF ಬಂದುಬಿಡುತ್ತೆ, ಓಕೆನಾ ಫ್ರೆಂಡ್ಸ್. ಸೊ PDF ಬಂದುಬಿಡುತ್ತೆ, ಏನು ಬರುತ್ತೆ ನೋಡ್ಕೊಳ್ಳಿ. ಸೊ ಅಕ್ಲಾಜ್ಮೆಂಟ್ ಯೂನಿಟಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತ ಬಂದುಬಿಡುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ. ಮತ್ತು ಇನ್ನಿತರ ನಿಮಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ಮತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಬೇಕಾದ್ರೆ ಕಮೆಂಟ್ ಮಾಡಿ. ವರ್ಕ್ ಫ್ರಮ್ ಹೋಮ್ ಮತ್ತೆ ಗೌರ್ಮೆಂಟ್ ಜಾಬ್ ಬಗ್ಗೆ ಮತ್ತೆ ಯಾವುದೇ ತರಹದ ಯೂನಿಟಿ ಅಪ್ಡೇಟ್ ಬೇಕಾದ್ರೆ ಸೊ ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.